ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ, 12 ಮಾರ್ಕ್ಸ್ನ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವಶನ್ ಜರ್ನಲ್ ಎಂಟ್ರಿ ಶೇರ್ ಕ್ಯಾಪಿಟಲ್. ಓಕೆ, ಸೊ ಹಾಗಾಗಿ ಆ ಜರ್ನಲ್ ಎಂಟ್ರಿಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡುವ. ಎಷ್ಟೋ ವಿದ್ಯಾರ್ಥಿಗಳಿಗೆ ಅದೇ ಪ್ರಾಬ್ಲಮ್ ಆಗ್ತಾ ಇದೆ, ಜರ್ನಲ್ ಎಂಟ್ರೀಸ್ಗಳು ನೆನಪು ಉಳಿತಾ ಇಲ್ಲ. ಸಿ ವೆರಿ ಈಸಿ ಕ್ವಶನ್ ಯಾವುದೇ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಕ್ವಶನ್ ಈಸ್, ಆಲ್ಮೋಸ್ಟ್ ಎಲ್ಲ ಜರ್ನಲ್ ಎಂಟ್ರಿಗಳು ಸೇಮ್ ಇರ್ತಾವ್ರಿ. ಹಾಗಾಗಿ ಆ ಜರ್ನಲ್ ಎಂಟ್ರಿಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸಲ್ಲಿ ನೋಡುವ. ಅದಾದ ನಂತರ ನೆಕ್ಸ್ಟ್ ಸೆಷನ್ನಲ್ಲಿ ಒಂದು ವಿಡಿಯೋನ ಕೂಡ ಸಾಲ್ವ್ ಮಾಡ್ತೀನಿ. ಇವತ್ತಿನ ಸೆಷನ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಇವತ್ತಿನ ಸೆಷನ್ನಲ್ಲಿ ಯಾವುದೇ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತಾ ಇಲ್ಲ, ಜಸ್ಟ್ ಟೆಕ್ನಿಕ್ಸ್ ನೆನಪಿಟ್ಕೊಳ್ಳಿಕ್ಕೆ, ಸ್ಟ್ರಾಟಜಿ ಯಾವ ರೀತಿ ಶಾರ್ಟ್ಕಟ್ ಆಗಿ ನಾವು ನೆನಪಿಟ್ಕೊಳ್ಬೋದು ಅನ್ನೋದನ್ನ ಹೇಳ್ತೀನಿ. ಮುಂದಿನ ಸೆಷನ್ಗಳಲ್ಲಿ ಒಂದು ಪ್ರಾಬ್ಲಮ್ನ ಮಾಡುವ. 80 ಔಟ್ ಆಫ್ 80 ಮಾಡಬೇಕು, ಟಾರ್ಗೆಟ್ 80 ಅದ, ಅಂಡ್ ವಿ ವಿಲ್ ಡೂ 80 ಔಟ್ ಆಫ್ 80, ನೋ ಪ್ರಾಬ್ಲಮ್. ಓಕೆ, ಈಗ 3 ಸ್ಟೇಜಸ್ಗಳು ಬರ್ತಾವೆ. ಎಷ್ಟು? 3 ಸ್ಟೇಜ್ಗಳು ಬರ್ತಾವೆ. 3 ಸ್ಟೇಜ್ಗಳಲ್ಲಿ ನಾವು ಈ ಜರ್ನಲ್ ಎಂಟ್ರಿಗಳನ್ನು ಮಾಡಬೇಕು. ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಮಾಡಬೇಕಾದ್ರೆ ದೇರ್ ಆರ್ 3 ಸ್ಟೇಜಸ್. ನಂಬರ್ 1 ಅಪ್ಲಿಕೇಶನ್ ಸ್ಟೇಜ್, ಓಕೆ, and number 2 allotment stage, and number 3 first and final call stage ಅಂತ ಕರಿತೀವಿ. ಸೊ ಈ 3 ಸ್ಟೇಜ್ಗಳಲ್ಲಿ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಆಗ್ತದೆ. ಇದು ಒಂದು ವಿಷಯ ನೆನಪಿಟ್ಕೊಳ್ಬೇಕು. ಈಗ ನಾವೇನ್ ಮಾಡಬೇಕು, 6 ಎಂಟ್ರಿಗಳು, ಟೋಟಲ್ 9 ಎಂಟ್ರೀಸ್ ಮಾಡಬೇಕು. ಔಟ್ ಆಫ್ ದ್ಯಾಟ್ 9 ಎಂಟ್ರೀಸ್ 6 ಎಂಟ್ರಿಗಳು ವಿಲ್ ಬಿ ರಿಲೇಟೆಡ್ ವಿತ್ ದಿಸ್ 3 ಸ್ಟೇಜಸ್. ಅಪ್ಲಿಕೇಶನ್ ಮೇಲೆ 2 ಎಂಟ್ರೀಸ್, ಅಲಾಟ್ಮೆಂಟ್ ಮೇಲೆ 2 ಎಂಟ್ರೀಸ್, ಅಂಡ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮೇಲೆ 2 ಎಂಟ್ರೀಸ್. ಸೊ 2 + 2 + 2 6 ಎಂಟ್ರೀಸ್ ಇಲ್ಲಿ ಆಗ್ತದೆ. ಸೊ ಈ 6 ಎಂಟ್ರಿಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ನಾವು ನೋಡುವ. ಮೊದಲನೇದಾಗಿ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ರಿಸೀವ್ ಅಂತ ಬರ್ತದೆ, ಆಮೇಲೆ ಟ್ರಾನ್ಸ್ಫರ್, ಆಮೇಲೆ ಡ್ಯೂ, ಆಮೇಲೆ ರಿಸೀವ್, ಆಮೇಲೆ ಡ್ಯೂ, ಆಮೇಲೆ ರಿಸೀವ್. ಇದೊಂದು ಸಿಂಪಲ್ ಟೆಕ್ನಿಕ್ ಅದ, ಇದನ್ನ ನೆನಪಿಟ್ಕೊಳ್ಬೇಕು. ಆರ್ ಅಂದ್ರೆ ರಿಸೀವ್, ಟಿ ಅಂದ್ರೆ ರಿಸೀವ್ ಮಾಡಿದ್ದನ್ನ ಟ್ರಾನ್ಸ್ಫರ್ ಮಾಡಬೇಕು, ಡಿ ಅಂದ್ರೆ ಡ್ಯೂ, ಆರ್ ಅಂದ್ರೆ ರಿಸೀವ್, ಅಗೇನ್ ಸೇಮ್, ಡಿ ಅಂದ್ರೆ ಡ್ಯೂ, ಆರ್ ಅಂದ್ರೆ ರಿಸೀವ್. ಈಗ ಈ ಮೊದಲೆರಡು ಎಂಟ್ರಿಗಳು, ಮೊದಲೆರಡು ರಿಸೀವ್ ಮತ್ತು ಟ್ರಾನ್ಸ್ಫರ್, ಇದು ಯಾವುದಕ್ಕೆ ಸಂಬಂಧ ಬರ್ತದಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟೇಜ್ಗೆ ಸಂಬಂಧ ಬರ್ತದೆ. ನೆಕ್ಸ್ಟ್ ಡ್ಯೂ ಮತ್ತು ರಿಸೀವ್ ಅಂದ್ರೆ ನೆಕ್ಸ್ಟ್ 2 ಎಂಟ್ರಿಗಳು ಅಲಾಟ್ಮೆಂಟ್ ಸ್ಟೇಜ್ಗೆ ಸಂಬಂಧ ಬರುವಂತ ಪ್ರಶ್ನೆಗಳು. ಆಮೇಲೆ ಮತ್ತೆ ಡ್ಯೂ ಮತ್ತೆ ರಿಸೀವ್, ಲಾಸ್ಟ್ 2 ಎಂಟ್ರಿಗಳು ಫಸ್ಟ್ ಅಂಡ್ ಫೈನಲ್ ಕಾಲ್ಗೆ ಸಂಬಂಧ ಬರುವಂತಹ ಎಂಟ್ರೀಸ್. ಓಕೆ, ಈ ರೀತಿ ಮಾಡ್ಕೊಳ್ಬೇಕು. ಸಿಂಪಲ್ ಟೆಕ್ನಿಕ್ ಇದು. ರಿಸೀವ್, ಟ್ರಾನ್ಸ್ಫರ್, ಡ್ಯೂ ರಿಸೀವ್, ಫಸ್ಟ್ 2 ಎಂಟ್ರಿ ಅಪ್ಲಿಕೇಶನ್, ಸೆಕೆಂಡ್ 2 ಎಂಟ್ರಿ ಅಲಾಟ್ಮೆಂಟ್, ಥರ್ಡ್ 2 ಎಂಟ್ರಿ ಫಸ್ಟ್ ಅಂಡ್ ಫೈನಲ್ ಕಾಲ್. ಈ ಮೇಲ್ಗಡೆ ಇರುವಂತ 6 ಲೆಟರ್ಸ್ಗಳನ್ನು ನೆನಪಿಟ್ಟುಕೊಂಡ್ರೆ ನಿಮಗೆ ಇದು 100% ಈಸಿ ಆಗ್ತದೆ. ಆಮೇಲೆ ಫಸ್ಟ್ ಸ್ಟೇಜ್ ಯಾವುದು, ಸೆಕೆಂಡ್ ಸ್ಟೇಜ್ ಯಾವುದು, ಥರ್ಡ್ ಸ್ಟೇಜ್ ಯಾವುದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಈಗ ರಿಸೀವ್ ಮಾಡಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಕ್ಯಾಶ್ ಆರ್ ಬ್ಯಾಂಕ್, ಎಲ್ಲೆಲ್ಲಿ ರಿಸೀವ್ ಅದ ಅಲ್ಲೆಲ್ಲೂ ಕೂಡ ಕ್ಯಾಶ್ ಆರ್ ಬ್ಯಾಂಕ್, ಕ್ಯಾಶ್ ಆರ್ ಬ್ಯಾಂಕ್. ಎಲ್ಲ ಕಡೆ ಎಲ್ಲೆಲ್ಲಿ ರಿಸೀವ್ ಅಂತ ಬರೆದಿದ್ದೀವಿ ಅಲ್ಲೆಲ್ಲ ಕಡೆ ನಾವು ಕ್ಯಾಶ್ ಆರ್ ಬ್ಯಾಂಕ್, ಕ್ಯಾಶ್ ಆರ್ ಬ್ಯಾಂಕ್, ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರೀಬೇಕು. ಮೇಲ್ಗಡೆ ಏನು ಬರಿತೀನಿ ಅದು ಡೆಬಿಟ್, ಕೆಳಗಡೆ ಏನು ಬರಿತೀನಿ ಅದು ಕ್ರೆಡಿಟ್. ಓಕೆ, ಈಗ ಏನು ರಿಸೀವ್ ಮಾಡ್ತಾ ಇದೀವಿ ನಾವು, ಕ್ಯಾಶ್. ಎತ್ತರ ಸಲುವಾಗಿ ರಿಸೀವ್ ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಸಲುವಾಗಿ. ಹಾಗಾಗಿ ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಈಗ ಇಲ್ಲಿ ಬಂದ್ರೆ ಇಲ್ಲಿ ಏನು ರಿಸೀವ್ ಮಾಡ್ತಾ ಇದೀವಿ, ಅಲಾಟ್ಮೆಂಟ್, ಹಾಗಾಗಿ ಅಲಾಟ್ಮೆಂಟ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಇಲ್ಲಿ ಏನು ರಿಸೀವ್ ಮಾಡ್ತಾ ಇದ್ದೀವಿ, ಫಸ್ಟ್ ಅಂಡ್ ಫೈನಲ್ ಕಾಲ್, ಹಾಗಾಗಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಕ್ರೆಡಿಟ್ ಆಗ್ತದೆ. ಸಿಂಪಲ್ ಈಸಿ ಟೆಕ್ನಿಕ್. ಇಲ್ಲೇ ನಿಮಗೆ 3 ಜರ್ನಲ್ ಎಂಟ್ರಿ ಬಂದು ನೋಡ್ರಿ, ಹೌದಾ? ಈಗ ಟ್ರಾನ್ಸ್ಫರ್, ಏನನ್ನ ಟ್ರಾನ್ಸ್ಫರ್ ಮಾಡೋರಿದ್ದೀವಿ, ಅಪ್ಲಿಕೇಶನ್, ಅದನ್ನ ಡೆಬಿಟ್ ಮಾಡಬೇಕು. ಅಪ್ಲಿಕೇಶನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಏನು ಡ್ಯೂ ಮಾಡ್ತಾ ಇದ್ದೀವಿ, ಅಲಾಟ್ಮೆಂಟ್, ಸೊ ಅಲಾಟ್ಮೆಂಟ್ ಡ್ಯೂ. ಇಲ್ಲಿ ಏನು ಡ್ಯೂ ಮಾಡ್ತಾ ಇದ್ದೀವಿ, ಫಸ್ಟ್ ಅಂಡ್ ಫೈನಲ್ ಕಾಲ್, ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಡ್ಯೂ. ವೆರಿ ಸಿಂಪಲ್. ಏನು ನಿಮಗೆ ಜಾಗ ಉಳಿದು ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಂಕ್ ಸ್ಪೇಸಸ್ ಕಾಣ್ತಾ ಇದೆ, ಇಲ್ಲೊಂದು ಕ್ರೆಡಿಟ್ ಬರ್ಬೇಕು, ಇಲ್ಲೊಂದು ಕ್ರೆಡಿಟ್ ಬರ್ಬೇಕು, ಇಲ್ಲೊಂದು ಕ್ರೆಡಿಟ್ ಬರ್ಬೇಕು. ಅಲ್ಲೆಲ್ಲ ಕಡೆ ನೀವೇನು ಬರೀಬೇಕಪ್ಪ ಅಂದ್ರೆ ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್.
ಈ ರೀತಿ 6 ಜರ್ನಲ್ ಎಂಟ್ರಿಗಳನ್ನು ನೀವು ನೆನಪಿಟ್ಕೊಳ್ಬಹುದು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್, share first and final call account debit to share capital, cash or bank account debit to share first and final call. 6 journal entries, easy way to remember. Okay, receive, transfer, due, receive, due, receive. First error entry application, second error entry allotment, third error entry first and final call. Receive cash or bank, cash or bank, cash or bank. ಎಲ್ಲೆಲ್ಲಿ ರಿಸೀವ್ ಅದ ಅಲ್ಲೆಲ್ಲವೂ ಕೂಡ ಕ್ಯಾಶ್ ಆರ್ ಬ್ಯಾಂಕ್. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮತ್ತು ಡ್ಯೂ ಅದ ಅಲ್ಲಿ ಏನು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಫಸ್ಟ್ ಸ್ಟೇಜ್ ಅಪ್ಲಿಕೇಶನ್, ಸೆಕೆಂಡ್ ಸ್ಟೇಜ್ ಅಲಾಟ್ಮೆಂಟ್, ಥರ್ಡ್ ಸ್ಟೇಜ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಹಿಂಗಾಗಿ ಅದ ಡೆಬಿಟ್ ಆಗಬೇಕು. ರಿಸೀವ್ ಮಾಡಿದ ಕ್ರೆಡಿಟ್ ಏನಾಗಬೇಕು, ಏನು ರಿಸೀವ್ ಮಾಡ್ತಾ ಇದ್ರಿ ಅದ ಕ್ರೆಡಿಟ್ ಆಗಬೇಕು, ಏನು ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ ಅದೇ ಡೆಬಿಟ್ ಆಗಬೇಕು. ಇನ್ನೇನು ಜಾಗ ಉಳಿತದ ಅಲ್ಲೆಲ್ಲ ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್. ಈ ರೀತಿ 6 ಜರ್ನಲ್ ಎಂಟ್ರಿಗಳನ್ನು ನೆನಪಿಟ್ಟುಕೊಂಡ್ರೆ 6 ಮಾರ್ಕ್ಸ್. ಕ್ವಶನ್ ಏನೇ ಬಂದ್ರು ಇವ 6 ಜರ್ನಲ್ ಎಂಟ್ರಿಗಳನ್ನ ಬರೆದ್ರೆ 6 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಕೊಡ್ತಾರ್ರಿ. ಅಲಾಟ್ಮೆಂಟ್ ಒಳಗಡೆ ಒಂದು ಪ್ರೀಮಿಯಂ ಎಂಟ್ರಿ ಜಾಸ್ತಿ ಎಕ್ಸ್ಟ್ರಾ ಆಗ್ಬೋದು, ಜಾಸ್ತಿ ಆಗ್ಬೋದು. ಅವಾಗ ಅಲ್ಲಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಅಲಾಟ್ಮೆಂಟ್ ಜೊತೆಗೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅನ್ನು ಕೂಡ ನಾವು ಡೆಬಿಟ್ ಮಾಡ್ತೀವಿ. ಓಕೆ, ಈ ರೀತಿ 6 ಜರ್ನಲ್ ಎಂಟ್ರಿ. ಇನ್ನು ಮೂವಿಂಗ್ ಫಾರ್ವರ್ಡ್, ಸೊ 6 ಎಂಟ್ರಿಗಳನ್ನ ನಾವು ನೋಡಿದೀವಿ. ಈಗ 7ನೇ ಎಂಟ್ರಿ, 8th ಎಂಟ್ರಿ ಮತ್ತು 9th ಎಂಟ್ರಿ, ಈ 3 ಎಂಟ್ರಿಗಳು ಏನೇನು? ಒಂದೇದು 7ನೇ ಎಂಟ್ರಿ ಇಸ್ ರಿಲೇಟೆಡ್ ವಿತ್ ಫಾರ್ಫೀಚರ್. ಫಾರ್ಫೀಚರ್ ಅಂದ್ರೆ ಏನು? ಕ್ಯಾನ್ಸಲೇಷನ್ ಆಫ್ ರೈಟ್ಸ್, ಕ್ಯಾನ್ಸಲ್ ಮಾಡೋದು. ಯಾಕೆ ಕ್ಯಾನ್ಸಲ್ ಮಾಡ್ತೀವಿ? ಬಿಕಾಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿಯನ್ನ ಅವರು ಕೊಟ್ಟಿರೋದಿಲ್ಲ, ಅವರು ಅಮೌಂಟ್ ಕೊಟ್ಟಿಲ್ಲ ಅಂತಲೇ ನಾವು ಆ ಅಧಿಕಾರ ರೈಟ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ, ಶೇರ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅದು 7ನೇ ಎಂಟ್ರಿ ಒಳಗಡೆ ಮಾಡಬೇಕು. ಕ್ಯಾನ್ಸಲ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ದ ಶೇರ್ಸ್ ಅನ್ನ ಬೇರೆಯವರಿಗೆ ಈಗ ಕೊಡಬೇಕು. ಮತ್ತೇನ್ ಬೇರೆಯವರಿಗೆ ಕೊಡ್ತಾ ಇದೀವಿ ಅದಕ್ಕೆ ನಾವು ರೀ ಇಶ್ಯೂ ಅಂತ ಕರಿತೀವಿ. ಓಕೆ, 7th ಎಂಟ್ರಿ ರಿಲೇಟೆಡ್ ವಿತ್ ಫಾರ್ಫೀಚರ್. ಫಾರ್ಫೀಚರ್ ಅಂದ್ರೆ ಕ್ಯಾನ್ಸಲ್ ಮಾಡೋದು. 8th ಎಂಟ್ರಿ ಇಸ್ ರಿಲೇಟೆಡ್ ವಿತ್ ರೀ ಇಶ್ಯೂ. ರೀ ಇಶ್ಯೂ ಅಂದ್ರೆ ಕ್ಯಾನ್ಸಲ್ ಮಾಡಿರೋ ಶೇರ್ಗಳನ್ನ ಬೇರೆ ಒಬ್ಬ ವ್ಯಕ್ತಿಗೆ ನಾವು ಕೊಡ್ತಾ ಇದೀವಿ, ಅದನ್ನ 8th ಎಂಟ್ರಿ ಮಾಡಬೇಕು. 9th ಎಂಟ್ರಿ ಒಳಗಡೆ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನಾವು ಕಂಡುಹಿಡಿಬೇಕು. ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ರೀ ಇಶ್ಯೂ ಮಾಡಿದೀವಿ, ಹಾಗೆ ಮಾಡೋದ್ರಿಂದ ಪ್ರಾಫಿಟ್ ಆಯ್ತು, ಲಾಸ್ ಆಯ್ತು, ಫಾರ್ಫೀಚರ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು ಉಳಿತು ಅನ್ನೋದನ್ನ ನಾವು 9ನೇ ಎಂಟ್ರಿ ಒಳಗಡೆ ಮಾಡಬೇಕು. ಕಾನ್ಸೆಪ್ಟ್ ಗೊತ್ತಿರಬೇಕು, ಯಾವ ಎಂಟ್ರಿ ಯಾವುದಕ್ಕೆ ಸಂಬಂಧದ ಅನ್ನೋದು. ಅಂದಾಗ ಈಸಿಯಾಗಿ ನೆನಪು ಉಳಿತದ. ಈಗ ಫಾರ್ಫಿಟ್ ಮಾಡಬೇಕಾದ್ರೆ ನಂಬರ್ 1 ನೀವು ಬರೀಬೇಕಾಗಿರೋದು, ಫಸ್ಟ್ ಡೆಬಿಟ್ ಮಾಡಬೇಕಾಗಿರೋದು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಿ. ಯಾಕೆ ಕ್ಯಾನ್ಸಲ್ ಮಾಡಿದೀವಿ ನಿಮ್ಗೆ ಹೇಳೇನ್ ನಾನು. ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ? ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿಯನ್ನ ಕೊಟ್ಟಿಲ್ಲ, ಸೊ ಹಾಗಾಗಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಕ್ರೆಡಿಟ್. ಆಮೇಲೆ ಟು ಶೇರ್ ಫಾರ್ಫೀಚರ್ ಅಕೌಂಟ್ ಕ್ರೆಡಿಟ್. ಅರ್ಥ ಆಯ್ತಾ? ಅಮೌಂಟ್ ಹೆಂಗೆ ತಗೋಬೇಕ್ರಿ ಸರ್? ಫಸ್ಟ್ ಅಂಡ್ ಫೈನಲ್ ಕಾಲ್ ಮೇಲೆ ಎಷ್ಟು ಅಮೌಂಟ್ ಅದ ಅಷ್ಟು ಅಮೌಂಟ್ ಅನ್ನ ಇಲ್ಲಿ ತಗೊಳ್ರಿ. ಆಮೇಲೆ ಬ್ಯಾಲೆನ್ಸ್ ಅಮೌಂಟ್ ಅಂದ್ರೆ 10 ರೂಪಾಯಿ ಶೇರ್ ಅದ. ಫಾರ್ ಎಕ್ಸಾಂಪಲ್ 10 ರೂಪೀಸ್ ಶೇರ್ ಅದ. 10 ರೂಪೀಸ್ ಒಳಗಡೆ 3 ರೂಪೀಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಇದ್ರೆ ಫಾರ್ಫೀಚರ್ ಒಳಗಡೆ ಅವಾಗ 7 ರೂಪೀಸ್ ತಗೊಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ 10 ರೂಪೀಸ್ ತಗೋದು, ಇಲ್ಲಿ 10 ರೂಪೀಸ್ ತಗೊಳ್ಳೋದು. ಫಸ್ಟ್ ಅಂಡ್ ಫೈನಲ್ ಕಾಲ್ 3 ರೂಪಾಯಿ ಇತ್ತು ಅಂದ್ರೆ ಫಾರ್ಫೀಚರ್ 7 ರೂಪಾಯಿ ಆಗ್ತದೆ. ಬ್ಯಾಲೆನ್ಸ್ ಅಮೌಂಟ್ ಅನ್ನ ಫಾರ್ಫೀಚರ್ ಅಕೌಂಟ್ ಹಾಕಬೇಕು. ಓಕೆ, ಈ ರೀತಿ ನಾವು ಮಾಡ್ತೀವಿ. ಯಾವುದು? ಎಂಟ್ರಿ ನಂಬರ್ 7. ಇನ್ ಎಂಟ್ರಿ ನಂಬರ್ 8 ಇಸ್ ರಿಲೇಟೆಡ್ ವಿತ್ ರೀ ಇಶ್ಯೂ. ರೀ ಇಶ್ಯೂ ಅಂದ್ರೆ ಬೇರೆಯವರಿಗೆ ಕೊಡಬೇಕು. ಬೇರೆಯವರಿಗೆ ಶೇರ್ ಕೊಟ್ಟಾಗ ನಮ್ಗೆ ಏನ್ ಸಿಗ್ತಾ ಇದೆ? ಅಮೌಂಟ್ ಸಿಗ್ತಾ ಇದೆ. ಮತ್ತೆ ಅಮೌಂಟ್ ಸಿಗ್ತಾ ಇದೆ ಅಂದ್ರೆ ಅವಾಗ ಡೆಬಿಟ್ ಯಾವ್ದಾಗಬೇಕು? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಏನ್ ಡೆಬಿಟ್ ಮಾಡ್ತೀವಿ? ಕ್ಯಾಶ್ ಆರ್ ಬ್ಯಾಂಕ್. ಈಗ 10 ರೂಪಾಯಿ ಶೇರ್ ಅನ್ನ ನಾನು ಬೇರೆಯವರಿಗೆ ಕೊಟ್ಟಾಗ ಅದು 10 ರೂಪಾಯಿಗನ್ನ ಕೊಡಂಗಿಲ್ರಿ, 10 ರೂಪಾಯಿಗಿಂತ ಕಡಿಮೆ. ಯಾಕಂದ್ರೆ ಒಂದ್ ರೀತಿ ಸೆಕೆಂಡ್ ಹ್ಯಾಂಡ್ ಆದಂಗ ಆಯ್ತಲ್ಲ, ಮತ್ತೆ ಸೆಕೆಂಡ್ ಹ್ಯಾಂಡ್ ಅಂದಾಗ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ಬೇಕು. ಸೊ 10 ರೂಪಾಯಿ ಶೇರ್ ಅನ್ನ ನಾವೇನ್ ಮಾಡ್ತೀವಿ? 8 ರೂಪಾಯಿಗೆ ಕೊಡ್ತೀವಿ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಕ್ವಶನ್ ದಾಗ ಕೊಟ್ಟಿರ್ತಾರದ್ನಲ್ಲ. 8 ರೂಪಾಯಿಗೆ ರೀ ಇಶ್ಯೂ ಮಾಡಿದಾಗ ಏನಾಗ್ತಾ ಇದೆ? 2 ರೂಪೀಸ್ ನನಗೆ ಲಾಸ್ ಆಗ್ತಾ ಇದೆ. ಹಾಗಾಗಿ ಆ ಲಾಸ್ ಅನ್ನ ನಾನೇನ್ ಮಾಡ್ತೀನಿ? ಫಾರ್ಫೀಚರ್ ಅಕೌಂಟ್ ನಿಂದ ತಗೋತೀನಿ. ಹಾಗಾಗಿ ಫಾರ್ಫೀಚರ್ ಅಕೌಂಟ್ ಡೆಬಿಟ್. ಇಲ್ಲಿ ಫಾರ್ಫೀಚರ್ ಅಕೌಂಟ್ ಕ್ರೆಡಿಟ್ ಅದ, ಇಲ್ಲಿ ಫಾರ್ಫೀಚರ್ ಅಕೌಂಟ್ ಡೆಬಿಟ್ ಆಗ್ತದೆ.
ಶೇರ್ ಕ್ಯಾಪಿಟಲ್ ಡೆಬಿಟ್ ಅದ, ಇಲ್ಲಿ ಬಂದುಬಿಟ್ಟು ಶೇರ್ ಕ್ಯಾಪಿಟಲ್ ಕ್ರೆಡಿಟ್ ಆಗ್ತದೆ. ನೀವು 7ನೇ ಎಂಟ್ರಿ ನೆನಪಿಟ್ಕೊಂಡ್ರೆ 8ನೇ ಎಂಟ್ರಿನೂ ಕೂಡ ಈಸಿಯಾಗಿ ಮಾಡ್ಬೋದು. ಬಿಕಾಸ್ 7th ಎಂಟ್ರಿಯನ್ನ ರಿವರ್ಸ್ ಮಾಡಿದ್ರೆ 8th ಎಂಟ್ರಿ ಬರ್ತದೆ. ಫಸ್ಟ್ ಅಂಡ್ ಫೈನಲ್ ಕಾಲ್ ಜಾಗದಾಗ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಬರ್ತದೆ. ಶೇರ್ ಕ್ಯಾಪಿಟಲ್ ಡೆಬಿಟ್, ಅಲ್ಲಿ ಕ್ರೆಡಿಟ್. ಫಾರ್ಫಿಚರ್ ಅಕೌಂಟ್ ಇಲ್ಲಿ ಕ್ರೆಡಿಟ್, ಅಲ್ಲಿ ಡೆಬಿಟ್. ಇಲ್ಲಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಕ್ರೆಡಿಟ್ ಅದ, ಇದ್ರ ಹೋಗಿ ಅಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಡೆಬಿಟ್ ಆಗ್ತದೆ ಈ ರೀತಿ. ಆಮೇಲೆ 9ನೇ ಎಂಟ್ರಿ ಫಾರ್ಫಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಈಗ ಇಲ್ಲಿ ಯಾವ ರೀತಿ ಅಮೌಂಟ್ ತಗೊಳ್ಬೇಕಪ್ಪ ಅಂದ್ರೆ ಎಂಟ್ರಿ ನಂಬರ್ 7ದಾಗಿರೋ ಫಾರ್ಫಿಚರ್ ಅಕೌಂಟ್, ಎಂಟ್ರಿ ನಂಬರ್ 8ದಾಗಿರೋ ಫಾರ್ಫಿಚರ್ ಅಕೌಂಟ್ ಏನು ಅಮೌಂಟ್ ಇರ್ತದ ಆ ಎರಡೂ ಅಮೌಂಟನ್ನು ಡಿಫ್ರೆನ್ಸ್ ಮಾಡಬೇಕು, ವ್ಯತ್ಯಾಸ ಮಾಡಿ ತಗೊಳ್ಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 7 ರೂಪೀಸ್ ಅದ, ರೀಇಶ್ಯೂ ಮಾಡಿದ್ದು ಎಷ್ಟಕ್ಕೆ 8 ರೂಪೀಸ್, ಲಾಸ್ ಆಗಿದ್ದೆಷ್ಟು 2 ರೂಪೀಸ್. ಅವಾಗ ಇಲ್ಲಿ 2 ರೂಪೀಸ್, ಇಲ್ಲಿ 8 ರೂಪೀಸ್. ಬಿಕಾಸ್ ರೀಇಶ್ಯೂ ಮಾಡಿದ್ದು 8 ರೂಪೀಸ್, ಲಾಸ್ ಆಗಿದ್ದು 2. ಮತ್ತು 7 ಮತ್ತು 2ಕ್ಕೆ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 5 ರೂಪಾಯಿ. ಓಕೆ, ಈಗ ದ್ಯಾಟ್ 5 ಇಸ್ ಪ್ರಾಫಿಟ್ ಆರ್ ಲಾಸ್? ಇಟ್ ಈಸ್ ಪ್ರಾಫಿಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಷ್ಟೋ ಮಂದಿ ಹೇಳ್ತೀರಿ 10 ರೂಪಾಯಿ ಶೇರ್ ಅನ್ನ ಸರ್ 8 ರೂಪಾಯಿ ಕೊಟ್ಟಾಗ 2 ರೂಪಾಯಿ ಲಾಸ್ ಆಯ್ತು ಅಂತ ಹೇಳ್ತೀರಿ. ಮತ್ತೀಗ ಪ್ರಾಫಿಟ್ ಹೆಂಗಾಯ್ತ್ರಿ ಸರ್? ಅಲ್ಲಿ ಯಾಕೆ ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ 7 ರೂಪಾಯಿ ನಾವು ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ತಗೊಂಡಿದ್ದೀವಿ. ಫಸ್ಟ್ ಅಂಡ್ ಫೈನಲ್ ಕಾಲ್ 3 ರೂಪಾಯಿ ಅಷ್ಟು ಬರಲಿಲ್ಲ. ಇಲ್ಲಿ ಬರೋದ ನೋಡ್ರಿ, ಫಸ್ಟ್ ಅಂಡ್ ಫೈನಲ್ ಕಾಲ್ 3 ರೂಪೀಸ್ ಬರಲಿಲ್ಲ. ಆದರೆ ಅಪ್ಲಿಕೇಶನ್ ಅಲಾಟ್ಮೆಂಟ್ 7 ರೂಪೀಸ್ ಬಂದದ, ಅದು ನಮ್ಮ ಕಡೆನೇ ಅದ. ಹಾಗಾಗಿ ಆ 7 ರೂಪೀಸ್ ಒಳಗಡೆ 2 ರೂಪಾಯಿ ನಮ್ಗೆ ಏನು ಲಾಸ್ ಆಯ್ತು, ಈಗ ಅದನ್ನ ತೆಗೆದ್ರೂ ಇನ್ನೂ ನಮ್ಮ ಹತ್ರ ಎಷ್ಟದ 5 ರೂಪೀಸ್ ಅದ. ಇದು ಆಕ್ಚುಲಿ ರಿಯಾಲಿಟಿ. ಹುಡುಗರು ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಈಗ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಜಸ್ಟ್ ಬಹ್ಯಾಟ್ ಮಾಡೋದನ್ನ ಮಾಡ್ತಾರೆ. ಬಹ್ಯಾಟ್ ಮಾಡಬೇಡ್ರಿ. ಕ್ಯಾನ್ಸಲ್ ಮಾಡಿದ ಶೇರ್ಗಳನ್ನು ಬೇರೆಯವರಿಗೆ ಕೊಡ್ತಾ ಇದ್ದೀವಿ, ಲಾಸ್ ಮಾಡ್ಕೋತಾ ಇದ್ದೀವಿ. 2 ರೂಪಾಯಿ ಲಾಸ್ ಮಾಡ್ಕೋತಾ ಇದ್ದೀವಿ. ಆದರೆ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ರೊಕ್ಕ ನಮ್ಮ ಕಡೆ ಅದಾವ ಇಲ್ಲಿ. ಹಾಗಾಗಿ ಆ ಲಾಸನ್ನು ತೆಗೆದ್ರೂ 7 ರೂಪಾಯಿ ನಮ್ಮ ಕಡೆ ಪ್ರಾಫಿಟ್ ಇತ್ತು, 2 ಲಾಸ್ ತೆಗೆದ್ರೂ ಇನ್ನೂ 5 ರೂಪಾಯಿ ನಮ್ಮ ಹತ್ರನೇ ಇದೆ. ಓಕೆ, ಇವ 9 ಜರ್ನಲ್ ಎಂಟ್ರಿ ಅದಾವ್ರಿ. ನಾನು ನೆಕ್ಸ್ಟ್ ವಿಡಿಯೋ ಸೆಷನ್ನಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಕೂಡ ನಿಮ್ಮ ಮುಂದೆ ಸಾಲ್ವ್ ಮಾಡುವಂಥ ಕೆಲಸ ಮಾಡ್ತೀನಿ. ಅಮೌಂಟ್ಸ್ಗಳನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಸೆಷನ್ನಲ್ಲಿ ನೋಡುವ. ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಎಲ್ಲ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅಪ್ ಟು ಯುವರ್ ಎಕ್ಸಾಮ್, ಅಪ್ ಟು ಯುವರ್ ರಿಸಲ್ಟ್ಸ್, ಐ ವಿಲ್ ಬಿ ವಿತ್ ಯು ಎವ್ರಿ ಡೇ. ಸಾಧ್ಯವಾದಷ್ಟು ನಮ್ಮನ್ನು ಪ್ರಮೋಟ್ ಮಾಡಿರಿ, ಬೇರೆಯವರಿಗೆ ರೆಫರ್ ಮಾಡಿರಿ. ಯಾರಿಗೆಲ್ಲ ಯೂಸ್ ಅನಿಸ್ತದೆ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡಿ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ.